ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಲಗ ಸೂರ್ಯನ ಮಾತಾಡ್ತಾ ಇದ್ದೀನಿ. ಕರ್ನಾಟಕ ಲವ್ಸ್ ಕೇರಳ ಎಪಿಸೋಡ್ ನೋಡಿದೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಲೋಕಿ ಅವರು ನನ್ನ ಸ್ನೇಹಿತರು, ತುಂಬ ಒಳ್ಳೆ ಕಂಟೆಂಟ್ ಐತೆ, ಒಳ್ಳೆ ಮೆಸೇಜ್ ಮಾಡಿದ್ದಾರೆ. ಸೊ ಇಲ್ಲಿಂದ ನಮ್ಮ ಬೆಂಗಳೂರಿಂದ ಒಂದು ಹುಬ್ಳಿ ಆಗಿರ್ಬೋದು, ಬೆಂಗಳೂರಿಂದ ಧಾರವಾಡ, ಬೆಂಗಳೂರಿಂದ ಹಾಸನ ಆಗಿರ್ಬೋದು, ಏನೋ ಒಂದು ಗಾಡಿ ಎಲ್ಲೋ ರಿಪೇರಿ ಆದಾಗ ಮೆಕ್ಯಾನಿಕ್ ಅವರು ಪಾಪ ಅವ್ರ ಮನೆಗಳು ಮರ್ತಿ ಒಂದು ಗಾಡಿಗೋಸ್ಕರ ಅಲ್ಲೋಗಿ ಕಷ್ಟಪಟ್ಟು ಮಾಡ್ಕೊಂಡು ಬರ್ತಾರೆ. ಆಮೇಲೆ ಡ್ರೈವರ್ಗಳು ಅಷ್ಟೇ, ಅವ್ರ ಮನೆಗೆ ಅವರು ಜೀವಗಳಿಗೆ ಅವ್ರಿಗೆ ಗ್ಯಾರಂಟಿ ಇರಲ್ಲ. ಬಟ್ ಅಷ್ಟು ಪ್ಯಾಸೆಂಜರ್ಗಳು, ಡ್ರೈವರ್ಗಳು, ಎಲ್ಲ ಡ್ರೈವರ್ಗಳು ಸಹ ಪಾಪ ಅವ್ರ ಜವಾಬ್ದಾರಿಯಿಂದ ಅವರು ಇಳಿಯೋ ಗಂಟ ಅವ್ರುಗಳು ಜೀವನ ಕೈಯಲ್ಲಿ ಹಿಡ್ಕೊಂಡು ಓಡಿಸ್ತಾರೆ ಹೈವೇಲಿ. ನೈಟಲ್ಲಿ ನಮಗೊಂದು 2 ಅವರ್ ನಾವು ನಿದ್ದೆ ಮಾಡಿಲ್ಲ ಅಂದರೆ ನಮಗೆ ನಿದ್ದೆ ಕೆಟ್ಟೋಗ್ಬಿಡ್ತೈತೆ. ನೈಟಲ್ಲೆಲ್ಲ ನಿದ್ದೆ ಕೆಟ್ಟು ಡ್ರೈವಿಂಗ್ ಮಾಡ್ಕೊಂಡು ಆ ಉಸಿರುಗಳನ್ನ ತೊಗೊಂಡೋಗಿ ಸೇರಿಸ್ತಾರೆ ಅವ್ರ ಮನೆ ಜವಾಬ್ದಾರಿಗೆ. ದಯವಿಟ್ಟು ಏನೇ ಆದ್ರೂ, ಎಲ್ಲೇ ಏನೇ ಹೋದ್ರೂ ಪಾಪ ಡ್ರೈವರ್ಗಳಿಗೆ ಏನೋ ಬೇಕೋಬೇಡಿ. ಪಾಪ ಅವ್ರಿಗೆ ಏನೋ ಇರ್ತೈತೆ, ಕಷ್ಟಗಳು ಇರ್ತೈತೆ. ಏನೋ ಒಂದು 5 ನಿಮಿಷ ಬಸ್ ಬಂದಿಲ್ಲ ಅಂದರೆ ಎಲ್ಲ ಅವರು ಟಿಫಿನ್ ಮಾಡಕ್ಕೆ ಹೋದಾಗ ಪ್ಯಾಸೆಂಜರ್ಗಳು ಅರ್ಥ ಮಾಡ್ಕೊಳಲ್ಲ. ಅವ್ರ ಕಷ್ಟನೇ ನೋಡ್ತಾ ಇರ್ತಾರೆ. ಅವ್ರುಗಳು ಮನೆಯೆಲ್ಲ ಬಿಟ್ಟು ನಮಗೋಸ್ಕರನೇ ಎಲ್ಲ ಡ್ರೈವಿಂಗ್ ಮಾಡ್ತಾ ಇರ್ತಾರೆ. ದಯವಿಟ್ಟು ಎಲ್ಲ ಅಭಿಮಾನಿಗಳು ಸ್ವಲ್ಪ ಡ್ರೈವರ್ಗಳು ಸ್ವಲ್ಪ ಅವ್ರ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಲೋಕಿ ಅವರು. ಆಮೇಲೆ ನಿರ್ಮಾಪಕರು ಬಾಲು ಸರ್ ಅವರು ತುಂಬ ಚೆನ್ನಾಗಿ ತಗೊಂಡ್ಬಂದಿದ್ದಾರೆ. ಎಲ್ಲ ಸಹ ಕಲಾವಿದರು ಸೇರಿ ನನ್ನ ಬಾಲ್ಯ ಸ್ನೇಹಿತರು ಶ್ರೇಖಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಡೀ ತಂಡ ಟೀಮು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಎಪಿಸೋಡು ನಾನು ಕಾಯ್ತಾ ಇದ್ದೀನಿ, ನೀವು ನೋಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಕಂಟೆಂಟ್ ಮೆಸೇಜ್ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ದಯವಿಟ್ಟು ನೀವು ನೋಡಿ. ಇಂಥ ಕಲಾವಿದರಿಗೆ ಎಲ್ಲ ಅಭಿಮಾನಿ ದೇವರುಗಳು ಆಶೀರ್ವಾದ ಮಾಡಿ, ಬೆಳೆಸಿ, ಅರಸಿ, ಕನ್ನಡನ ಉಳಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸಿರಿ ಕನ್ನಡಂ ಕೈಗೆ, ಸಿರಿ ಕನ್ನಡಂ ಬಾಯಿಗೆ. ನಿಮ್ಮ ಪ್ರೀತಿಯ ಸಲಗ.